ಶಕ್ತಿ ಇರ್ತಕ್ಕಂಥದ್ದು. ಬಹಳ ದೂರ ಹೋಗ್ಬೇಡ್ರಿ, ಇದೇ ನಿಮ್ಮ ಅಡ್ಡಳ್ಳಿ ಗ್ರಾಮದೊಳಗ ಒಂದೇ ಕಲ್ಲಿನೊಳಗ ಮಾಡಿರ್ತಕ್ಕಂಥ ಬೀರೇಶ್ವರ ಮೂರ್ತಿ ಮಾಡ್ಬೇಕಾದ್ರೆ 9 ಲಕ್ಷ ಹೇಳ್ಯಾನಾತ ಪತ್ತಾರ ಆ ಶಿಲ್ಪಕಾರ. ಇವ್ರಂತಾರ ನಮ್ಮಂತಿಲ್ಲ 5 ಲಕ್ಷದವಂತಾರ. ಇಲ್ಲಪ್ಪ ನಮ್ತಿಕ್ 5 ಲಕ್ಷದ ಮಾಡಂತಾವ ಹೇಳ್ತಾನ. ಇಂಥವ್ರ ದಿನ 100 ಮಂದಿ ಬರ್ತಾರ, ಹೋಗ್ಬಿಡ್ರಿಂದ. ಅವ್ರು ಬರುವಾಗ ಫೋನ್ ನಂಬರ್ ಕೊಟ್ಟು ಬಂದ್ಬಿಟ್ರು. ಪುಣ್ಯಾತ್ಮರಿ ಬೆಳತನಕ ಅವನಿಗೆ ಕನಸಿನಾಗ ಬಂದು ಭಗವಂತ ಏನೇನು ಶಿಕ್ಷೆ ಕೊಡ್ಬೇಕು, ಏನು ಎಚ್ಚರ ಮಾಡ್ಬೇಕು ಮಾಡಿಬಿಟ್ಟ. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಫೋನ್ ಹಚ್ತಾನೆ, ನಿಮ್ಮ ಅಡ್ಡಳ್ಳಿ ಗ್ರಾಮ ಯಾವ ರೋಡಿಗೆ ಬರ್ತದ? ಗುಡ್ಡಾಪುರ ಬಸ್ಸಿಗೆ ಕೂತಿರಿ ಅಂದ್ರೆ ಅಡ್ಡಳ್ಳಿಗೆ ಬಂದಿಳಿದ್ರೆ ನಾವು 3 ಸಿಗ್ತದ. 9 ಗಂಟೆಗೆ ಬಂದ ಪುಣ್ಯಾತ್ಮರೇ 9 ಲಕ್ಷದಾಗ 1 ರೂಪಾಯಿ ಕಡಿಮೆ ಇಲ್ಲ ಅಂತಕ್ಕಂಥ ವ್ಯಕ್ತಿ 5 ಲಕ್ಷ ರೂಪಾಯಿ ಕೊಡ್ರಿ ನಿಮ್ ಮೂರ್ತಿ ಮಾಡಿ ಕೊಡ್ತಾನೆ ಅಂತಕ್ಕಂಥ ಮಾತಾಡಿ ಇವತ್ತಿಗೆ ಕೂಡ ಸಿದ್ಧಾಟಿಗೆ ಭಂಡಾರದಾಗ ನಡೆದಾವ್. ಅದಕ್ಕೆ ದಯವಿಟ್ಟು ನೀವು ಅದನ್ನ ಜಾಗೃತಿ ಇಟ್ಕೊಂಡು ಸಂಸ್ಕಾರ ಜೊತೆಯಾಗಿ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ, ಸಂಸ್ಕಾರವನ್ನು ಬೆಳೆಸ್ತಕ್ಕಂಥ ಜಾತ್ರೆಗಳು ನಿಮ್ಮ ಆಗ್ಲೇ ತಿಳ್ಕೊಂಡು ಸಂದಲ್ಲಿ ಹಾರೈಸಿ ಮತ್ತೊಮ್ಮೆ ನಾನು